Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ and travel videos ಎಲ್ಲ ಇಂಟ್ರೆಸ್ಟ್ ಇದ್ರೆ please do subscribe to my channel because I make a video on all of that. I'm back with another Myntra haul. ದಿವಾಲಿ ಬರ್ತಾ ಇದೆ, ಅದಕ್ಕೋಸ್ಕರ ತುಂಬಾ ಕುರ್ತಾಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಫೆಸ್ಟಿವಲ್ಗೆ ಅಂತಾನೆ. ಸೊ ಎಲ್ಲಾದನ್ನು ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ, ಅದು ಒಂದೊಂದರದ್ದು ರಿವ್ಯೂ ಕೂಡ ಹೇಳ್ತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ವಾಟ್ಸ್ ಟಿಲ್ ದ ಎಂಡ್. ಫೆಸ್ಟಿವಲ್ ಅಂದ್ರೆ ಬ್ರೈಟ್ ಕಲರ್ ಮತ್ತೆ ಸೆಲೆಬ್ರೇಷನ್ಸ್ ಅಲ್ವಾ, ಅದಕ್ಕೆ ನಾನು ಒಂದು ಬ್ರೈಟ್ ಕಲರ್ ಇರಲಿ ಅಂತ ಈ ರೆಡ್ ಕಲರ್ ಕುರ್ತಾನ ಪರ್ಚೇಸ್ ಮಾಡಿದ್ದೀನಿ. ನಾನು ಪರ್ಚೇಸ್ ಮಾಡಿದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ದ ಮನಿ ಫ್ಯಾಷನ್ಸ್ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಅನಾರ್ಕಲಿ ಡ್ರೆಸ್, ನೀವೇ ನೋಡ್ಬೋದು, ತುಂಬಾ ಫ್ಲೋಯಿ ಆಗಿದೆ ಮತ್ತು ಕಲರ್ ಅಂತೂ ಸಖತ್ತಾಗಿದೆ. ಮತ್ತು ಎಂಬ್ರಾಯ್ಡ್ರಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಿನ ಕರೆಂಟ್ ಟ್ರೆಂಡಲ್ಲಿರೋ ನೆಕ್ಲೈನ್ಸ್ ಬಂದ್ಬಿಟ್ಟು ಈ ಥರ ನೆಕ್ಲೈನ್ಸು. ಆ್ಯಕ್ಚುಲಿ ನಂಗೆ ಅದು ನೇಮ್ ಗೊತ್ತಿಲ್ಲ, ನಿಮ್ಗೆ ಏನಾದರೂ ನೇಮ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಎಷ್ಟು ಫೇಮಸ್ ಆಗಿದೆ ಅಂದರೆ ಇವಾಗ ಬರ್ತಾರೋ ಕುರ್ತಾಸ್, ಟಾಪ್ಸ್ ಎಲ್ಲದಕ್ಕೂ ಈವನ್ ಬ್ಲೌಸ್ಗೂ ಕೂಡ ಇಟ್ಟಿದ್ದಾರೆ. ಸೊ ನಾನು ತೊಗೊಂಡಿರೋ ಈ ಟಾಪಲ್ಲಿ ಕೂಡ ಸೇಮ್ ನೆಕ್ಲೈನ್ ಇಟ್ಟಿದ್ದಾರೆ. ಇದನ್ನು ಆ್ಯಕ್ಚುಲಿ ನಿಮಗೆ ನೋಡೋಕ್ಕೆ ಸಿಗಲ್ಲ, ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಸೊ ನಾನು ಆಗಲೇ ಹೇಳಿದಾಗೆ ಥ್ರೂ ಔಟ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಸ್ಲೀವ್ಸು ಲಾಸ್ಟ್ ಎಂಡಿಂಗಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಅಟ್ರಾಕ್ಟಿವ್ ಪಾರ್ಟ್ ಏನು ಅಂದರೆ ಚೆಸ್ಟ್ ಪಾರ್ಟ್ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ, ನೀವೇ ನೋಡ್ಬೋದು. ಹಾಗೆ ತುಂಬ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಅವ್ರು 2 ಕಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆ ಒಂದು ಪ್ಯಾಂಟು ಮತ್ತು ದುಪಟ್ಟ ಕೂಡ ಬಂದಿದೆ. ನೆಕ್ಸ್ಟ್ ಪ್ಯಾಂಟ್ ತೋರಿಸ್ತೀನಿ. ಅನಾರ್ಕಲಿ ಅಷ್ಟು ಗ್ರ್ಯಾಂಡ್ ಆಗಿರೋದ್ರಿಂದ ಪ್ಯಾಂಟ್ ತುಂಬಾ ಸಿಂಪಲ್ ಆ್ಯಂಡ್ ಪ್ಲೇನಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ನಾವು ಅನಾರ್ಕಲಿ ಹಾಕೋಬೇಕಾದ್ರೆ ಪ್ಯಾಂಟ್ ಏನು ಅಷ್ಟು ನಮಗೆ ಈಚೆ ಕಾಣಿಸೋದು ಇಲ್ಲ. ಸೊ ಡಿಸೈನ್ ಕೊಟ್ಟಿದ್ರೆ ಅದು ಕಾಣಿಸ್ತಾನೂ ಇರಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿದೆ. ಲಾಸ್ಟಲ್ಲಿ ನೋಡ್ಬೋದು ಫುಲ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಳಗಡೆ ಕೂಡ ಬುಟ್ಟ ವರ್ಕ್ಸ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಈ ಡ್ರೆಸ್ ತುಂಬಾ ಜಾಸ್ತಿ ಇಷ್ಟ ಆಗಿದೆ. ಐ ವುಡ್ ರೇಟ್ ದಿಸ್ 10 out of 10 ಬಿಕಾಸ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಫೆಸ್ಟಿವಲ್ಗೆ ಮಾಡಿಸಿದ ಬಟ್ಟೆ ಅಂತಲೇ ಹೇಳ್ಬೋದು. ಸೊ ನಾನು ಇದರಲ್ಲಿ ಸೈಜ್ ತೊಗೊಂಡಿದ್ದು ಬಂದ್ಬಿಟ್ಟು ಮೀಡಿಯಮ್. ಇನ್ನೊಂದು ಸೈಜ್ ಚಿಕ್ಕದು ತೊಗೊಂಡಿದ್ರೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ನೀವೇನಾದರೂ ಈ ಡ್ರೆಸ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರೂ ಅನಾರ್ಕಲಿ ಡ್ರೆಸ್ನ ನೀವು ನಾರ್ಮಲಾಗಿ ಪರ್ಚೇಸ್ ಮಾಡ್ತೀರಾ ಅಂದರೆ ಒಂದು ಸೈಜ್ ಡೌನ್ ತೊಗೊಳ್ಳಿ, ಸೊ ದಟ್ ಅದು ನಿಮಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಡ್ರೆಸ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಡ್ರೆಸ್, ಇದನ್ನು ನಾನು ಪರ್ಚೇಸ್ ಮಾಡಿರೋದು ಸಾಂಗ್ರಿಯಾಯಿಂದ. ನನಗೆ ಗೊತ್ತಿಲ್ಲ ಯಾಕೆ ಈ ಕುರ್ತಾ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಮೇ ಬಿ ಅವ್ರು ಥಿಂಕ್ ಮಾಡಿಬಿಟ್ಟಿರ್ತಾರಂತೆ ಅನ್ಸುತ್ತೆ. ಬರೀ ಕುರ್ತಾಸ್ನೆಲ್ಲೂ ಟಾಲ್ ಆಗಿರೋ ಗರ್ಲ್ಸಿಗೆ ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಅನ್ಸುತ್ತೆ. ನೀವೇ ನೋಡಿ ಎಷ್ಟು ಉದ್ದ ಇದೆ ಅಂತ. ಇದನ್ನು ನಾನು ಹಾಕೊಂಡ್ರೆ ನನಗೆ ಹೆಂಗೆ ಕಾಣಿಸುತ್ತೆ, ನೈಟಿ ಥರ ಇರುತ್ತೆ. ಬಟ್ ಐ ರಿಯಲಿ ಲೈಕ್ ದ ಕ್ವಾಲಿಟಿ. ನೀವೇ ನೋಡ್ಬೋದು, ಇದು ಸಾಫ್ಟ್ ಸಿಲ್ಕ್ ಅನ್ಸುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಂಬ್ರಾಯ್ಡ್ರಿ ಅಂತೂ ದ ಟಾಪ್ ನಾಚ್. ಸಿ ಹೌ ನೈಸ್ ದ ಎಂಬ್ರಾಯ್ಡ್ರೀಸ್. ಇಲ್ಲಿರೋ 2 ಟ್ರೀ ಕೊಕೊನಟ್ ಟ್ರೀ ಇದು ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವನ್ ಸ್ಲೀವ್ಸಲ್ಲಿ ಎಂಡಲ್ಲಿ ಕೂಡ ಒಂದು ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಫುಲ್ ಸ್ಲೀವ್ದು ಕುರ್ತಾ. ಮೆಟೀರಿಯಲ್ ಅಷ್ಟೇ ಅಲ್ಲ, ಇನ್ನು ನೆಕ್ಲೈನ್ ಬಗ್ಗೆ ಬಂದರೆ ಅದು ಕೂಡ ತುಂಬಾ ಕ್ಯೂಟ್ ಆಗಿದೆ. ಅಷ್ಟೇ ಅಲ್ಲದೆ ನೀವು ನೋಡ್ಬೋದು ನೆಕ್ಲೈನ್ ಏನು ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೋ ಅದನ್ನು ಕೂಡ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಒಂಥರ ಏನಿದು ಓಪನ್ ಕುರ್ತಾ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬರೀ ಇಲ್ಲಿ 2 ಕೊಕೊನಟ್ ಟ್ರೀ ಅಷ್ಟೇ ಕೊಟ್ಟಿಲ್ಲ, ಇನ್ನು ಚಿಕ್ಕ ಕೊಕೊನಟ್ ಟ್ರೀಗಳನ್ನ ಕೂಡ ಒಂದೊಂದು ಕಡೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಕುರ್ತಾ. ಕಲರು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಟು ಕೂಡ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಟಾಪ್ಗೆ ಏನು ಮೆಟೀರಿಯಲ್ ಯೂಸ್ ಮಾಡಿದಾರೋ ಸೇಮ್ ಮೆಟೀರಿಯಲ್ನೇ ಪ್ಯಾಂಟ್ಗೂ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಎಂಡಲ್ಲಿ ಪ್ಯಾಂಟ್ ಎಂಡಲ್ಲಿ ಕೂಡ ಒಂದು ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಅದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಆ್ಯಕ್ಚುಲಿ ನಂಗೆ ಅಮೌಂಟ್ ನೆನಪಿಲ್ಲ. ಇಲ್ಲಿ ಯಾವುದಾದ್ರೂ ಸ್ಕ್ರೀನ್ ಮೇಲೆ ನಾನು ಪಿಂಗ್ ಮಾಡ್ತೀನಿ. ಈ ಕುರ್ತಾ ಸೆಟ್ಟಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಕುರ್ತಾ ಮತ್ತು ಪ್ಯಾಂಟ್ ಬರುತ್ತೆ, ದುಪ್ಪಟ್ಟ ಕೊಟ್ಟಿಲ್ಲ. ಬಟ್ ಸ್ಟಿಲ್ ದುಪ್ಪಟ್ಟ ಕೊಟ್ಟಿಲ್ಲ ಅಂದ್ರೂ ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿದೆ. ಈ ಮಿನಿಮಲ್ ಔಟ್ಫಿಟ್ಸ್ ಎಲ್ಲ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಬೆಸ್ಟ್ ಔಟ್ಫಿಟ್ ಫಾರ್ ದಿವಾಲಿ ಅಂತಾನೆ ಹೇಳ್ಬೋದು. ಟ್ರಸ್ಟ್ ಮೀ, ನೀವೇನಾದ್ರೂ ಎಲಿಗೆಂಟ್ ಮತ್ತೆ ಮಿನಿಮಲ್ ಔಟ್ಫಿಟ್ಗೆ ಹೋಗ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಫಿಟ್ ಫಾರ್ ದಿವಾಲಿ. ನೀವು ಇದನ್ನ ಹಾಕೊಂಡು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಇಯರಿಂಗ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ನಿಮಗೆ ಬ್ಯಾಕ್ ಡ್ರಾಪ್ ಏನಾದರೂ ಡಿಫ್ರೆನ್ಸ್ ಅನ್ಸಿದ್ರೆ ಅಥವಾ ನಾನು ಸ್ವಲ್ಪ ನೋಡೋಕೆ ಡಿಫ್ರೆನ್ಸ್ ಅನಿಸ್ತಾ ಇದ್ರೆ, ಬಿಕಾಸ್ ನಾನು ಈ ವಿಡಿಯೋನ 2 ಪಾರ್ಟ್ಸ್ ಆಗಿ ನಾನು ಶೂಟ್ ಮಾಡಿರೋದು. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಬೇರೆ ದಿವಸ ಅಂದರೆ ನೆನ್ನೆ ಶೂಟ್ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಇನ್ನೂ ಡ್ರೆಸ್ ಬಂದಿರಲಿಲ್ಲ, ಇನ್ನೂ 3 ಡ್ರೆಸ್ನ ಆರ್ಡರ್ ಮಾಡಿದ್ದೆ. 3 ಡ್ರೆಸ್ ಇನ್ನೂ ಬಂದಿರಲಿಲ್ಲ. ಇವತ್ತು ನಂಗೆ ರಿಸೀವ್ ಆಗಿದೆ, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಅದು ಇವತ್ತು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಪರ್ಪಲ್ ಕಲರ್ ಔಟ್ಫಿಟ್. ಈಚೆ ತೆಗ್ಬಿಡ್ತೀನಿ ಬಿಕಾಸ್ ಸೌಂಡ್ ಆಗುತ್ತೆ, ಮಾತಾಡೋಕ್ಕಾಗಲ್ಲ. ಈ ಪರ್ಪಲ್ ಕಲರ್ ಔಟ್ಫಿಟ್ ನೀವು ನೋಡ್ತಾ ಇರ್ಬೋದು. ಈ ಔಟ್ಫಿಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದೇನು ಅಂದರೆ ಇದನ್ನು ನೋಡ್ತಾ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಪ್ಲಾಜೋ ಪ್ಯಾಂಟ್ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಇದು ಪ್ಲಾಜೋ ಪ್ಯಾಂಟ್ ಅಲ್ಲ, ಸ್ಕರ್ಟ್. ತುಂಬಾ ಕ್ಯೂಟ್ ಆಗಿದೆ. ಕಲರು ಅಷ್ಟೇ ನನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಥರ ಶಾರ್ಟ್ ಕುರ್ತಾ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಬಂದುಬಿಟ್ಟು
ಅನೈನಾ ಬ್ರ್ಯಾಂಡಿಂದ ನಾನು ಪರ್ಚೇಸ್ ಮಾಡಿರೋದು. ಇದು ಪ್ರೈಸ್ ಬಂದ್ಬಿಟ್ಟು 1800 rupees ಆಗಿದೆ. ಇವಾಗ ಸೇಲ್ ಕೂಡ ನಡೀತಾ ಇದೆ ಮಿಂತ್ರಾದಲ್ಲಿ. ಸೊ ಬೇಗ ನೀವು ಇವತ್ತೇ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 1800 ಸಿಗುತ್ತೆ. ಇಲ್ಲ ನೀವು ಆಮೇಲೆ ಪರ್ಚೇಸ್ ಮಾಡೋಕೆ ಹೋದರೆ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಈ ಡ್ರೆಸ್ಸು ತುಂಬಾ ಈ ಡ್ರೆಸ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿದೆ, ಅದಕ್ಕೋಸ್ಕರ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ಸ್, ಈ ಥರ ಡಿಟೇಲಿಂಗ್, ಒಂದು ಸೆಕೆಂಡ್, ಓಕೆ, ಬ್ಯಾಕ್ ಸೈಡಲ್ಲಿ ಈ ಥರ ಕ್ರಿಸ್ ಕ್ರಾಸ್ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಇದೇನು ಮಾಡುತ್ತೆ ಅಂದರೆ, ಸೊ ನಿಮ್ಮ ಬಾಡಿ ಏನಾದ್ರು ಲೈಕ್ ನಿಮ್ಮ ಬಾಡಿಗೆ ಯಾವ ಥರ ಶೇಪ್ ಇದೆಯೋ ಆ ಶೇಪಿಗೆ ನೀವು ನೀಟಾಗಿ ಟಕ್ ಮಾಡಿಕೊಂಡ್ರೆ ಅದು ಫ್ರಂಟಲ್ಲಿ ಕೂಡ ನಿಮ್ಗೆ ಅದೇ ಶೇಪಲ್ಲಿ ಕಾಣಿಸ್ತಾ ಇರುತ್ತೆ. ಸೋ ಗುಡ್. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ. ದುಪ್ಪಟ್ಟದಲ್ಲಿ ಲಾಸ್ಟಲ್ಲಿ ಈ ಥರ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹಾಗೆ ಹೇಳಿದಾಗ ಇದು 3 ಪೀಸ್ ಬಂದಿರುತ್ತೆ, ಒಂದು ದುಪ್ಪಟ್ಟ, ಟಾಪ್ ಮತ್ತು ಸ್ಕರ್ಟು. ಆ್ಯಂಡ್ ಇದು ಎಲ್ಲ ಈವೆಂಟ್ಗೂ ಮ್ಯಾಚ್ ಆಗುತ್ತೆ. ದಿ ಬೆಸ್ಟ್ ಅಂದರೆ ಈ ಫೆಸ್ಟಿವಲ್ಗೆ ಅಥವಾ ನೀವೇನಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ರೆ ಅಥವಾ ಮದುವೆಗೆ ಏನಾದರೂ ನೀವು ಗೆಸ್ಟಾಗಿ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಟಾಪಲ್ಲಿ ಬ್ಯಾಕ್ ಸೈಡಲ್ಲಿ ಕ್ರಿಸ್ ಕ್ರಾಸ್ ಕೊಟ್ಟಿರೋದ್ರಿಂದ ಐ ರಿಯಲಿ ಲವ್ ಹೌ ಇಟ್ ಸ್ನ್ಯಾಚ್ ಆನ್ ಮೀ. ಇದಕ್ಕೆ ನಾನು ಪೇ ಮಾಡಿದ್ದು 1800 rupees. ಇವಾಗ ದಿವಾಲಿ ಸೇಲ್ ನಡೀತಾ ಇದೆ, ನೀವು ಇವಾಗ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇದೇ ಸೇಮ್ 1800 ಪ್ರೈಸ್ಗೆ ಸಿಗುತ್ತೆ. ನೀವು ಆಮೇಲೆ ತಗೋತೀರಾ ಅಂದರೆ ಮೇ ಬಿ ಪ್ರೈಸಸ್ ಹೈಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಿಕಾಸ್ ಇದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿರೋ ಡ್ರೆಸ್. ಇನ್ನೊಂದೇನು ಅಂದರೆ ನಾನು ಲಾಸ್ಟ್ ಟೈಮ್ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಔಟ್ ಆಫ್ ಸ್ಟಾಕ್ ಹೋಗೋಗಿತ್ತು. ಮತ್ತೆ ರೀಸ್ಟಾಕ್ ಆಗಿದ್ದ ತಕ್ಷಣವೇ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಬೇಗ ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ. ನೀವೇನಾದರೂ ಈ ಡ್ರೆಸ್ ನಿಮಗೆ ಇಷ್ಟ ಆಗಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಆದಷ್ಟು ಬೇಗನೆ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಔಟ್ ಆಫ್ ಸ್ಟಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಫೆಸ್ಟಿವಲ್ಗೆ ಪರ್ಫೆಕ್ಟ್ ಔಟ್ಫಿಟ್ನ ಉಡ್ಕೊಂಡು ಬಂದಿದ್ದೀನಿ. ಅದ್ಯಾವುದು ಅಂದರೆ ಈ ಪಿಂಕ್ ಕಲರ್ ಧೋತಿ ಪ್ಯಾಂಟ್ ಜೊತೆ ಒಂದು ಕ್ರಾಪ್ ಟಾಪ್ ಬಂದಿದೆ. ಕ್ರಾಪ್ ಟಾಪ್ ಅಷ್ಟೇ ಅಲ್ಲ, ಇದ್ರ ಜೊತೆ ಇದ್ರ ಜೊತೆ ಒಂದು ಕೇಪ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮೇ ಬಿ ಇದನ್ನು ಹಾಕೊಂಡ್ರೆ ನಿಮಗೆ ಗೊತ್ತಾಗೋದು, ಬಿಕಾಸ್ ಒಂಥರ ದುಪ್ಪಟ್ಟದಲ್ಲಿನೇ ಅವರು ಎರಡು ಹ್ಯಾಂಡ್ಸ್ಗೆ ಅಂತ ಹೋಲ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕ್ರಾಪ್ ಟಾಪ್ ತುಂಬ ಪ್ಲೇನ್ ಆಗಿ ಇಟ್ಟಿದ್ದಾರೆ ಆ್ಯಂಡ್ ವಿ ನೆಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ಸ್ಟ್ರಾಪ್ ಕೊಟ್ಟಿದ್ದಾರೆ. ಸೊ ಫುಲ್ ಪ್ಲೇನ್ ಆಗಿ ಇಟ್ಟಿರೋದ್ರಿಂದ ಜಸ್ಟ್ ಡೌನ್ ಸೈಡಲ್ಲಿ ಈ ಥರ ಮಿರರ್ ವರ್ಕ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೇಪ್. ಈ ಡ್ರೆಸ್ಸಲ್ಲಿ ಹೈಲೈಟಿಂಗ್ ಪಾರ್ಟ್ ಬಂದ್ಬಿಟ್ಟು ಕ್ರಾಪ್ ಟಾಪು ಮತ್ತು ಕೇಪ್. ಬಿಕಾಸ್ ಕೇಪ್ ನೀವು ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಮತ್ತು ಈ ಸಿಲ್ವರ್ ಕಲರಿಂದ ಡಿಸೈನ್ ಮಾಡಿದ್ದಾರೆ. ದಟ್ ಈಸ್ ರಿಯಲಿ ಗುಡ್. ಸ್ವಲ್ಪ ಎಂಬ್ರಾಯ್ಡ್ರಿ ಇರೋವಂಥ ಬಟ್ಟೆನ ಅವ್ರು ಚೂಸ್ ಮಾಡಿದ್ದಾರೆ ಕೇಪ್ಗೆ, ಬಿಕಾಸ್ ಆಲ್ರೆಡಿ ಧೋತಿ ಪ್ಲೇನಾಗಿ ಕೊಟ್ಟಿರೋದ್ರಿಂದ. ಮತ್ತು ಕೇಪ್ನ ಅವ್ರು ಪ್ಲೇನಾಗಿ ಕೊಟ್ಬಿಟ್ಟಿದ್ರೆ ತುಂಬ ಲೆಸ್ ಅಂತ ಅನಿಸ್ಬಿಡ್ತಾ ಇತ್ತು. ಅಷ್ಟೇ ಅಲ್ಲದೆ ಪ್ಯಾಂಟ್ಗೆ ಅಕಸ್ಮಾತ್ ಅವ್ರು ಏನಾದರೂ ವರ್ಕ್ ಮಾಡಿಬಿಟ್ಟಿದ್ರೆ ಅದೇನು ಅನಿಸ್ಬಿಡ್ತಾ ಇತ್ತು, ಓವರ್ ಡನ್ ಅಂತ ಅನಿಸ್ಬಿಡ್ತಾ ಇತ್ತು. ಸೊ ಅದನ್ನು ಅವ್ರು ಮಾಡಲಿಲ್ಲ. ಜಸ್ಟ್ ಕೇಪಿಗೆ ಫುಲ್ಲಾಗಿ ಸೈಡ್ಸಲ್ಲಿ ಫುಲ್ ಮಿರರ್ ವರ್ಕ್ ಮಾಡಿದ್ದಾರೆ. ಮೇ ಬಿ ಇದನ್ನು ನೀವು ನಾನು ಹಾಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಕೇಪ್ ಹೇಗೆ ಕಾಣಿಸ್ತಾ ಇದೆ ಅಥವಾ ಕೇಪ್ ಹೇಗಿದೆ ಅಂತ. ಸೊ ಅದನ್ನ ನಾನು ವೇರ್ ಮಾಡಿ ನಾನು ತೋರಿಸ್ತೀನಿ. ಈ ಡ್ರೆಸ್ನ ನೀವು ಯಾವುದೇ ಫಂಕ್ಷನ್ಗೆ ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ದ ಬೆಸ್ಟ್ ಅಂದರೆ ಮ್ಯಾರೇಜ್ಗೆ, ಯಾಕಂದರೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ನಾನು ಆಗಲೇ ಹೇಳಿದಾಗೆ. ಸೊ ಯೆಲ್ಲೋ ಕಲರ್ನ ಚೂಸ್ ಮಾಡ್ಕೊಂಡು ನೀವು ಹಲ್ದಿಗೆ ಬೇಕಾದ್ರೂ ಹಾಕೊಳ್ಬೋದು, ಅಥವಾ ಇದೇ ಪಿಂಕ್ ಅಥವಾ ಗ್ರೀನ್ನ ಚೂಸ್ ಮಾಡ್ಕೊಂಡು ನೀವು ಮೆಹಂದಿಗೆ ಕೂಡ ಹಾಕೊಂಡು ಹೋಗ್ಬೋದು. ನೀವು ಇದನ್ನ ಆರಾಮಾಗಿ ಫೆಸ್ಟಿವಲ್ ಕೂಡ ಹಾಕೊಬೋದು. ಇವೊಂದು ಅದಿಟ್ಟು ಗ್ರ್ಯಾಂಡ್ ಲುಕ್ ಇದ್ರೂ ಮಿನಿಮಲ್ ಟ್ವಿಸ್ಟ್ ಇರುತ್ತೆ. ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಇನ್ನೊಂದು ಪರ್ಪಲ್ ಕಲರ್ ಡ್ರೆಸ್. ಯಾಕಂದರೆ ಪರ್ಪಲ್ ನನ್ನ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಇನ್ನೊಂದು ಇರಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿದೆ. ಫುಲ್ ಅನಾರ್ಕಲಿ ಡ್ರೆಸ್ ಇದು. ಆ್ಯಂಡ್ ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಅಂದರೆ ಎಂಡಿಂಗಲ್ಲಿ ಈ ಥರ ಲೇಸ್ ಡಿಟೇಲಿಂಗ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಫುಲ್ ಡ್ರೆಸ್ ಪ್ಲೇನ್ ಆಗಿರಬೇಕಾದ್ರೆ ಅವರು ಇಲ್ಲೊಂದಷ್ಟು ಏನಂತಾರೆ ಬಟನ್ಸ್ ಥರ ಕೊಟ್ಟಿದ್ದಾರೆ, ತುಂಬಾ ಅದಕ್ಕೆ ಗೋಲ್ಡ್ ಕಲರ್ದ್ರಲ್ಲಿ ಟೈ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡ್ರೆಸ್ ಬಂದ್ಬಿಟ್ಟು ಈ ಡ್ರೆಸ್ಸು ಕೂಡ 3 ಪೀಸಾಗಿ ಬಂದಿದೆ. ಒಂದು ಟಾಪ್, ಅನಾರ್ಕಲಿ ಟಾಪ್ ಮತ್ತು ಪ್ಯಾಂಟ್ ಮತ್ತು ಅದ್ರ ಜೊತೆ ದುಪ್ಪಟ್ಟ ಕೊಟ್ಟಿದ್ದಾರೆ. ಇದ್ರದ್ದು ಮೇನ್ ಅಂದರೆ ಅಟ್ರಾಕ್ಟಿಂಗ್ ಪಾರ್ಟ್ ಏನಪ್ಪ ಅಂದರೆ ದುಪ್ಪಟ್ಟ. ಫುಲ್ ದುಪ್ಪಟ್ಟ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಂಡಿಂಗಲ್ಲಿ ಈ ಥರ ಲೇಸ್ ವರ್ಕ್ ಮಾಡಿದ್ದಾರೆ, ತುಂಬಾ ಗಾಡಿಯಾಗಿ ಕಾಣಿಸ್ತಾ ಇದೆ. ಇಮ್ಯಾಜಿನ್ ಫುಲ್ ಪ್ಲೇನ್ ಡ್ರೆಸ್ ಮೇಲೆ ಈ ಥರ ವರ್ಕ್ ಆಗಿರೋವಂಥ ದುಪ್ಪಟ್ಟ ಹಾಕೊಂಡ್ರೆ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತಲ್ವ, ಅದೇ ಲುಕ್ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಸಿಗರೇಟ್ ಪ್ಯಾಂಟು, ಬಿಕಾಸ್ ನಾನು ಆಲ್ರೆಡಿ ಒಂದ್ಸತಿ ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ ಫೈನ್. ಪ್ಯಾಂಟ್ ಬಂದ್ಬಿಟ್ಟು ಸಿಗರೇಟ್ ಪ್ಯಾಂಟ್ ಇದೆ. ಫುಲ್ ಪ್ಲೇನ್ ಔಟ್ಫಿಟ್. ನಾನು ಆಗಲೇ ಹೇಳಿದಾಗ ಇದಕ್ಕೆ ಯಾವುದೇ ರೀತಿಯಾದ ಗೋಲ್ಡ್ ಕಲರ್ ಲೇಸ್ ಆಗಲಿ ಅವ್ರು ಏನೂ ಕೊಟ್ಟಿಲ್ಲ. ತುಂಬ ಚೆನ್ನಾಗಿದೆ. ಮೆಟೀರಿಯಲು ಅಷ್ಟೇ ತುಂಬ ಸ್ಮೂತ್ ಆಗಿದೆ, ಹಾಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಂತ ಕೂಡ ನನಗೆ ಅನಿಸ್ತು. ಆ್ಯಂಡ್ ಇನ್ನೊಂದೇನು ಅಂದರೆ ಅಂದರೆ ಇದಕ್ಕೂ ಕೂಡ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವೇನಾದರೂ ನೀವೇನಾದ್ರು ಒಂದು ಸೈಜ್ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ನಂದು ಮೀಡಿಯಮ್ ಸೈಜು, ಈ ಡ್ರೆಸ್ಸಿಗೆ ನಾನು ಸ್ಮಾಲ್ ಹೋದರೆ ಸಾಕು, ಬಿಕಾಸ್ ಇದು ಎಲಾಸ್ಟಿಕ್ ಇದೆ. ಸೊ ಇಟ್ ವಿಲ್ ಫಿಟ್ ಕರೆಕ್ಟ್ಲಿ. ಆ್ಯಕ್ಚುಲಿ ಇದು ನನ್ನ ಡ್ರೆಸ್ ಅಲ್ಲ,
ನನ್ನ ಅಕ್ಕದು. ಏನಾಯಿತು ಅಂದರೆ ಫಸ್ಟ್ ಒಂದು ಸತಿ ಅವಳು ಇದನ್ನು ಪರ್ಚೇಸ್ ಮಾಡಿದ್ಲು, ಲೈಕ್ ಮಿಂತ್ರಾಯಿಂದನೇ ಪರ್ಚೇಸ್ ಮಾಡಿದ್ಲು. ಬಟ್ ಏನಾಗೋಯ್ತು ಅಂದರೆ ಟಾಪ್ ಮಿಸ್ ಆಗೋಯ್ತು. ಮೇ ಬಿ ಟ್ರಿಪ್ ಏನೋ ಹೋಗಿಲ್ಲ, ಅಲ್ಲೇನೋ ಮಿಸ್ ಆಯ್ತಾ, ಆ ಥರ ಏನೋ ಆಯಿತು. ಟಾಪ್ ಮಿಸ್ ಆಗಿದ್ದಕ್ಕೆ ಅವಳು ಏನು ಮಾಡಿದ್ಲು ಅಂದರೆ ಮತ್ತೆ ಪರ್ಚೇಸ್ ಮಾಡಿದ್ಲು. ಸೊ ಅಂದರೆ ಆ ಡ್ರೆಸ್ ಅವಳಿಗೆ ಅಷ್ಟು ಇಷ್ಟ ಆಗೋಯ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ ಮೇಯ್ನಾಗಿ. ಸೊ ಶಿ ಪರ್ಚೇಸ್ ಇಟ್ ಅಗೇನ್. ಅದಕ್ಕೆ ನಾನು ನಿಮಗೆ ರಿವ್ಯೂ ಕೊಡೋಣ, ಇಷ್ಟು ಕಂಫರ್ಟಬಲ್, ಇಷ್ಟು ಕ್ಲಾತ್ ಮಟೀರಿಯಲ್ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ನಿಮಗೆ ರಿವ್ಯೂ ಕೊಡೋಣ ಅಂತ ಹೇಳಿ ನಾನು ಈ ಡ್ರೆಸ್ನ ತೊಗೊಂಡು ಬಂದೆ. ಇದನ್ನು ನನ್ನ ಅಕ್ಕ ಹಾಕೊಂಡು ಹೋಗೋಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಪರ್ಪಲ್ ಕಲರ್ ಅಂತೂ ಎಲ್ಲರ ಮೇಲೆ, ಎಲ್ಲ ಇಂಡಿಯನ್ ಸ್ಕಿನ್ ಮೇಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಇದ್ರ ಪ್ರೈಸ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಿಕಾಸ್ ನನ್ನ ಅಕ್ಕ ಪರ್ಚೇಸ್ ಮಾಡೋದು ಅದು ತುಂಬ ದಿವಸನೇ ಆಗೋಯ್ತು ಅವಳು ಪರ್ಚೇಸ್ ಮಾಡಿ. ಸೊ ಇದನ್ನು ನಾನು ಸರ್ಚ್ ಮಾಡಿ ಇದ್ರದ್ದು ಪ್ರೈಸ್ನ ಇಲ್ಲೆಲ್ಲಾದರೂ ಸ್ಕ್ರೀನ್ ಮೇಲೆ ಪಿಂಗ್ ಮಾಡಿರ್ತೀನಿ. ಈ ವಿಡಿಯೋನ ನಾನು ಕಂಪ್ಲೀಟ್ 2 ಡಿಫ್ರೆಂಟ್ ಡೇಸಲ್ಲಿ ಶೂಟ್ ಮಾಡಿರೋದು. ಅಷ್ಟೇ ಅಲ್ಲ, ಈ ಡ್ರೆಸ್ ಈಗ ನಾನು ಏನು ತೋರಿಸಿದ್ದೀನೋ ಆ ಡ್ರೆಸ್ಸಲ್ಲಿ ನಾನು ಒಂದು ಡ್ರೆಸ್ನ ರಿಟರ್ನ್ ಕೂಡ ಮಾಡ್ತಾ ಇದ್ದೀನಿ. ಡೆಲಿವರಿ ಏಜೆಂಟ್ ಈಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹರಿಯಲ್ಲಿ ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ಅಂದರೆ ಸ್ವಲ್ಪ ಹರಿಬರಿ ಅಂತ ನಿಮಗೇನಾದರೂ ಅನಿಸಿದ್ರೆ ಇಗ್ನೋರ್ ಮಾಡಿ. ಆ್ಯಂಡ್ ಫ್ಯೂಚರಲ್ಲಿ ನಾನು ಯಾವುದಾದ್ರು ನೆಕ್ಸ್ಟ್ ಯಾವ ಹಾಲ್ ಮಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ವಿಡಿಯೋಸ್ ಆ್ಯಂಡ್ ಹೈಪ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.